ರಾಜ್ಯ ಕಾಂಗ್ರೆಸ್ನಲ್ಲಿ ಕೈಪಟ್ಟಕ್ಕಾಗಿ ಕಾಳಗ ನಡೀತಾ ಇದೆ. ಸುರ್ಜೇವಾಲ್ ಮಾತಿಗೆ ಡೋಂಟ್ ಕೇರ್ ಎಂದ ಸಾಹುಕಾರ್. ಸುರ್ಜೇವಾಲ್ 3 ಬಾರಿ ವಾರ್ನಿಂಗ್ ಕೊಟ್ಟರು, ಫೈಟ್ ಕಂಟಿನ್ಯೂ ಆಗಿದೆ. ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಕೈ ಕಲಿಗಳಿಲ್ಲ. ಪವರ್ ಶೇರಿಂಗ್ ಮಾಡ್ತಿರೋ, ಅಧ್ಯಕ್ಷ ಸ್ಥಾನ ಬದಲಿಸ್ತಿರೋ, ಮತ್ತೊಂದು ಮಾಡ್ತಿರೋ, ಮಗದೊಂದು ಮಾಡ್ತಿರೋ, ವಿ ಡೋಂಟ್ ಕೇರ್. ಮೊದಲು ಅಧ್ಯಕ್ಷ ಸ್ಥಾನದ ಬಗ್ಗೆ ಇರತಕ್ಕಂತಹ ಗೊಂದಲವನ್ನು ನಿವಾರಿಸಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಇಂಡೈರೆಕ್ಟೆಡ್ಲಿ ಪರೋಕ್ಷವಾಗಿ ಬಂಡೆಗೆ ಡಿಚ್ಚಿಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೈಪಾಳ್ಯದಲ್ಲಿ ಮಕ್ಕಳುಗಳ ಗಲಾಟೆಗಳು ಅನ್ನೋ ಥರ ಈಗ ನಾಯಕರ ನಡುವೆನೆ ಕುರ್ಚಿ ಗುದ್ದಾಟಗಳು ಶುರುವಾಗಿದೆ. ಹಾಗಾದ್ರೆ ಪರೋಕ್ಷವಾಗಿ ಬಂಡೆಗೆ ಡಿಚ್ಚಿಕೊಟ್ಟ ಸಾಹುಕಾರ್ ಯಾವ ಮಾತಿನಲ್ಲಿ ಡಿಚ್ಚಿಕೊಟ್ರು? ಪೂರ್ಣಾವಧಿ ಅಧ್ಯಕ್ಷರ ನೇಮಕಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು. ನೋಡಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹದ್ದು ಹಾಲಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರಿಗೆ ಕೆಪಿಸಿಸಿ ಸ್ಥಾನ ಬಿಟ್ಟು ಅದನ್ನು ಹೊರತುಪಡಿಸಿಯೂ 2 ಜವಾಬ್ದಾರಿಗಳಿದ್ದಾವೆ. 2 ಜವಾಬ್ದಾರಿ ಅಥವಾ 2 ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಡಿ.ಕೆ.ಶಿ ಕೆಪಿಸಿಸಿಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು. ಎಐಸಿಸಿಯ ಮುಖಂಡರುಗಳೇ ಹೇಳಿದ್ರು, ಒಬ್ಬರಿಗೆ ಒಂದೇ ಹುದ್ದೆ. ಈಗ ಲೋಕೋಪಯೋಗಿ ಸಚಿವರಾಗಿದ್ದವರು ಲೋಕೋಪಯೋಗಿಗೆ ಮಾತ್ರ ಸೀಮಿತ, ಇಂಧನ ಸಚಿವ ಆಗೋದಕ್ಕಾಗೋದಿಲ್ಲ. ಅಬಕಾರಿ ಇಲಾಖೆ ಎಣ್ಣೆ ಬಾಟ್ಲು ಸಾರಾಯಿನ ಮಾತ್ರ ನೋಡ್ಕೊಂಡು ಕೂತ್ಕೋಬೇಕು, ಅವರು ಜಲಮಂಡಳಿಗೆ ನುಗ್ಗಿ ಅಥವಾ ಇಣಿಕಿ ನೋಡೋ ಹಾಗಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ, ಹೌದು. ಆದರೆ ಅನಿವಾರ್ಯ ಕಾಲಘಟ್ಟದಲ್ಲಿ ಕೆಲವರಿಗೆ ನಾವು ಅನಿವಾರ್ಯವಾಗಿ ಒಂದಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡಬೇಕಾಗಿ ಬರುತ್ತೆ. ಇದನ್ನು ಯಾಕೆ ಹೇಳಿದ್ರು? ಒಂದೋ ಡಿ.ಕೆ. ಶಿವಕುಮಾರ್ ಅವರನ್ನ ಉಳಿಸಿಕೊಳ್ಳುವ ಭರದಲ್ಲಿ ಹಂಗೆ ಮಾತನಾಡಿದ್ರು, ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ಎಐಸಿಸಿ ನಾಯಕರಿಗೂ ಏನಾದರೂ ಹತ್ತಿರದ ಸಂಬಂಧಗಳೇನಾದರೂ ಇತ್ತೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ದೊಡ್ಡ ಮಟ್ಟಗಿನ ಚರ್ಚೆ ಆರಂಭ ಆದಾಗ ಒಂದು ಕಡೆ ಇದೇ ಸತೀಶ್ ಜಾರಕಿಹೊಳಿ ಪಾಪ ಈಗ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಅಧ್ಯಕ್ಷ ಸ್ಥಾನ ಫಸ್ಟ್ ಮಾಡಿ, ಪವರ್ ಶೇರಿಂಗ್ ನೆಕ್ಸ್ಟ್ ಮಾಡಿ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಡಿ.ಕೆ.ಶಿನ ಮುಂದುವರಿಸೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ನೋಡಿ, ಈ ಸಾಲುಗಳೇ ಹೇಳ್ತಾ ಇದೆ ಕಥೆಯನ್ನ. ಆದಷ್ಟು ಬೇಗ ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೂತು ಜಾಗದಿಂದ ಗಂಟ್ಲು ಹರ್ಕತ್ತವ್ರೆ. ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಮಸ್ಯೆಯನ್ನ ಸರಿಪಡಿಸಬೇಕು. ಕೆಪಿಸಿಸಿಗೆ ಜನಪ್ರಿಯ ನಾಯಕನನ್ನ ಅಧ್ಯಕ್ಷರನ್ನಾಗಿ ಮಾಡಿ, ನನ್ನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಕೇಳಿಲ್ಲ. ನೋಡಿ, ನೀರು ಕೊಡಿ ಅನ್ನೋದು ಬೇರೆ, ನೀರು ಕೊಡಬೇಡಿ ಅನ್ನೋದು ಬೇರೆ. 2023ರಲ್ಲಿ ಇದ್ದ ವೇಗ ಈಗ ಇಲ್ಲ ಎಂದು ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿರುವಂತಹದ್ದು. ಅಧ್ಯಕ್ಷ ಸ್ಥಾನ ಫಸ್ಟ್ ಮಾಡಿ, ಪವರ್ ಶೇರ್ ನೆಕ್ಸ್ಟ್. ಸತೀಶ್ ಜಾರಕಿಹೊಳಿ ಈ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇದು ಕೆಪಿಸಿಸಿ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಆಸೆ ಅಥವಾ ಕಣ್ಣಿದ್ದಿದ್ದು ಅದೇನು ಸುಳ್ಳಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡಿದ್ದಾರೆ. ಅವರ ಆಸೆಗಳನ್ನು ವ್ಯಕ್ತಪಡಿಸುವಂತಹದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪರಾಧನೂ ಅಲ್ಲ, ಅದೊಂದು ಅಫೆನ್ಸೂ ಅಲ್ಲ. ಅವರವರ ಆಸೆಗಳನ್ನು ವ್ಯಕ್ತಪಡಿಸ್ಬೋದು. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸ್ಥಾನದ ಮೇಲೆ ಆಸೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ತನ್ನ ತಮ್ಮನಿಗೆ ಆ ಸ್ಥಾನವನ್ನು ಕೊಡೋದಕ್ಕೊಂದಷ್ಟು ಲಾಬಿ ಮಾಡ್ತಾ ಇದ್ದಾರೆ. ನಾವೀಗ ಬೆಂಗಳೂರಿಗರು ಒಂದು ಜಾಗದಿಂದ ಈಗ ಪೀಣ್ಯಾಗೆ ಆಗಾಗ ಹೋಗಿ ಬರ್ತಾರೆ. ಅದೇ ಥರ ಈ ಡಾಕ್ಟರ್ ಡಿ.ಕೆ. ಶಿವಕುಮಾರ್ ಅವರು ಆಗಾಗ ದೆಹಲಿ ಹೋಗ್ಬಿಟ್ಟು ಬರ್ತಾ ಇದ್ರು. ಸೊ ತಮ್ಮನಿಗೇನಾದರೂ ಆ ಸ್ಥಾನ ಕೊಡೋದಕ್ಕೇನಾದರೂ ಲಾಬಿ ಮಾಡ್ತಾ ಇದ್ದಾರಾ? ಪಾಲಿಟಿಕಲಿ ಏನಾದರೂ ಗಿಮ್ಮಿಕ್ ಮಾಡಿ ತಮ್ಮನಿಗೆ ಕೊಡುವಂಥ ಇರಾದೆಯಲ್ಲಿದ್ದಾರಾ ಎನ್ನುವಂತಹದ್ದು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಕೂಡ ಬಂತು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರನ್ನ ಯಾರು ಕಿವಿ ಹಿಂಡಿದ್ರು ಅಥವಾ ಯಾರು ಅವರಿಗೆ ಸಲಹೆ ಕೊಟ್ಟರೋ ಗೊತ್ತಿಲ್ಲ, 2028ಕ್ಕಾದರೂ ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ಕೆಪಿಸಿಸಿಯನ್ನು ದೂರ ಸರಿಸಿ ಸಿಎಂ ಸ್ಥಾನಕ್ಕೆ ನೇರವಾಗಿ ಕೈ ಹಾಕಿದ್ರು. ಅದಾದ ನಂತರ ಆದಂತಹ ಡೆವಲಪ್ಮೆಂಟ್ಗಳು ಸತೀಶ್ ಜಾರಕಿಹೊಳಿಯನ್ನ ಇನ್ನಿಲ್ಲದೆ ಕಾಡ್ತೋ ಏನೋ. ಈಗ ಮತ್ತೆ ಹೇಳ್ತಿದ್ದಾರೆ, ನೀವು ಅಧಿಕಾರ ಹಂಚಿಕೆ ಬಗ್ಗೆ ಆಮೇಲೆ ಮಾತಾಡಿ, ಫಸ್ಟು ಕೆಪಿಸಿಸಿಲಿರ್ತಕ್ಕಂಥ ದೊಡ್ಡ ಹೊಂಡಾನ ಕ್ಲಿಯರ್ ಮಾಡಿ ಅಂದರು. ಅಂದರೆ ಈಗ ಒಂದು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನ 6 ವರ್ಷನೋ 5 ವರ್ಷನೋ
ನೆನಪಿನ ಶಕ್ತಿ ಸರಿ ಇದ್ದರೆ 6 ವರ್ಷ ಅನ್ಕೋತೀನಿ. ಸೊ 6 ವರ್ಷ ಪೂರ್ಣಾವಧಿ ಡಿ ಕೆ ಶಿವಕುಮಾರ್ ಆದ ನಂತರ ಅವರು ಆ ಸ್ಥಾನದಿಂದ ಇಳಿಬೇಕು. ಅದಾದ ಮೇಲೆ ಅದಕ್ಕೊಂದು ಅರ್ಹ ವ್ಯಕ್ತಿಯನ್ನು ನೇಮಕ ಮಾಡಲಾಗುತ್ತೆ. ಸೊ ಈಗ ಅದನ್ನು ಫಸ್ಟ್ ನೇಮಕ ಮಾಡಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನೇ ಮುಂದುವರಿಸೋದಾದರೆ ಇದು ಏನರ್ಥ? ಈಗಾಗಲೇ ಅವರಿಗೆ 2 ಸಚಿವ ಸ್ಥಾನದ ಖಾತೆಗಳಿದ್ದಾವೆ, ಜೊತೆಗೆ ಇದೂ ಬೇಕು, ಪುಕ್ಸಟ್ಟೆ ಕೊಟ್ಟರೆ ಅದೂ ಬೇಕು, ನನ್ನ ಕುಟುಂಬಕ್ಕೂ ಬೇಕು ಅನ್ನೋ ಥರ ಎಲ್ಲವನ್ನು ಒಬ್ಬರೇ ನಿಭಾಯಿಸಿದ್ರೆ ಹೆಂಗೆ? ನಾವು ಕೂಡ ಒಂದು ಖಾತೆಯನ್ನು ಇಟ್ಕೊಂಡಿದ್ದೀವಿ. ಒಂದು ಖಾತೆಯನ್ನು ಇಟ್ಟುಕೊಂಡ ಜೊತೆಗೇನೆ KPCCನೂ ನಿಭಾಯಿಸ್ತೀನಿ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆಯ ನಂತರ ಅಧ್ಯಕ್ಷರ ಬದಲಾವಣೆ ಆಗಬೇಕಿತ್ತು, ಆದರೆ ಆಗಿಲ್ಲ. ವೇಣುಗೋಪಾಲ್ ಬರೆದ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. MP ಎಲೆಕ್ಷನ್ ನಂತರನೇ ಅಲ್ಲೊಂದು ಸರ್ಜರಿ ಆಗಬೇಕಿತ್ತು. ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾಯಿತು, ಆದರೆ ಈವರೆಗೂ ಆ ಬಗ್ಗೆ ಮಾತಿಲ್ಲ. ಇದೇ ಟಿಪ್ಪಣಿ ಇಟ್ಟುಕೊಂಡು ಇದೀಗ ಅಹಿಂದ ನಾಯಕರ ವಾದಗಳು ಶುರುವಾಗಿದೆ. ಅದನ್ನು ಜಾರಿಗೆ ತರಬೇಕಲ್ವೇ ಎಂದು ಸಾಹುಕಾರನ ಪ್ರಬಲ ವಾದ. ನೋಡಿ, ಬೈ ಎಲೆಕ್ಷನ್ ಆಯಿತು ರಾಜ್ಯದಲ್ಲಿ 3 ಕ್ಷೇತ್ರದಲ್ಲಿ, ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು. ಆ ಸಂದರ್ಭ ಶಿಗ್ಗಾವಿಯಲ್ಲಿ ನಿಮಗೆ ಅಹಿಂದ ಮತವನ್ನು ಸೆಳಿಬೇಕಾದ್ರೆ ಈ ಸತೀಶ್ ಜಾರಕಿಹೊಳಿ ಬೇಕಿತ್ತು ನಿಮಗೆ. ಡಿ ಕೆ ಶಿವಕುಮಾರ್ ಶಿಗ್ಗಾವಿ ಕ್ಷೇತ್ರದಲ್ಲಿ ಏನು ವರ್ಕೌಟ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಸತೀಶ್ ಜಾರಕಿಹೊಳಿ ಪಾಪ ಎಲ್ಲೋ ಇದ್ದ ಮನುಷ್ಯ ಅಲ್ಲಿ ಟಿಕಾಣಿ ಉಡಿದ್ರು, ವಾರಗಟ್ಲೆ ಟರ್ಪಲ್ ಹಾಕೊಂಡು ಕೂತ್ಕೊಂಡ್ರು ಮತ ಸೆಳೆಯೋದಕ್ಕೆ. ಅಹಿಂದ ಮತವನ್ನ ಸೆಳೆಯೋದ್ರಲ್ಲಿ ಅತ್ಯಂತ ಬುದ್ಧಿವಂತಿಕೆಯಿಂದ ಸೆಳೆಯೋದ್ರಲ್ಲಿ ಯಶಸ್ವಿಯಾದ್ರು ಸತೀಶ್ ಜಾರಕಿಹೊಳಿ. ಏನೋ ಯಾಸೀರ್ ಪಠಾಣ್ ಇದ್ದಕ್ಕಿದ್ದ ಹಾಗೆ ಗೆದ್ದು ಬಂದ ಮನುಷ್ಯ ಅಲ್ಲ. ಅಲ್ಲಿ ಸತೀಶ್ ಜಾರಕಿಹೊಳಿ ಪರಿಶ್ರಮ ಇತ್ತು. ಆ ಸಂದರ್ಭ ಇದೇ ಸತೀಶ್ ಜಾರಕಿಹೊಳಿಗೆ ಕೆಲವೊಂದು ನಾಯಕರು ಹೇಳಿದ್ರು, ನೀವು ಈ ನಡೆಯಲ್ಲೇ ಸಕ್ರಿಯರಾಗಿದ್ದರೆ ನಿಮಗೆ KPCC ಸ್ಥಾನನೂ ಸಿಗುತ್ತೆ ಅಂತೇಳಿ. ಪಾಪ ಆ ಮನುಷ್ಯನ ಬಾಯಿಗೆ ನೀವು ಸ್ವೀಟ್ ಇಟ್ಟು ಆಸೆ ಬರೆಸ್ಬಿಟ್ಟು KPCCನೂ ಕೊಡ್ತಾ ಇಲ್ಲ, ಬೇರೆ ಸ್ಥಾನವೂ ಕೊಡ್ತಾ ಇಲ್ಲ ಅನ್ನೋದಾದರೆ ಸ್ವಾಭಾವಿಕವಾಗಿ ಅವರ ಆಕ್ರೋಶಗಳು ಕೂಡ ವ್ಯಕ್ತವಾಗುತ್ತೆ. ಸೊ ಈ ಹಿಂದೆ ಹೈಕಮಾಂಡ್ ನಾಯಕರು DKC ಪರ ನಿಂತುಕೊಳ್ಳೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅನಿವಾರ್ಯ ಕಾಲಘಟ್ಟ ಬಂದಾಗ ಒಬ್ಬರಿಗೆ ಒಂದಕ್ಕಿಂತ ಹೆಚ್ಚು ಸ್ಥಾನವನ್ನು ಕೊಡಲಾಗುತ್ತೆ. ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ನಿಯಮ ಇದ್ದರೂ ಕೂಡ ಕೆಲ ಅನಿವಾರ್ಯ ಸ್ಥಿತಿಗತಿಗಳಲ್ಲಿ ನಾವು ಕೊಡಲೇಬೇಕಾಗಿ ಬರುತ್ತೆ. ಅಂದರೆ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಕಂಟಿನ್ಯೂ ಮಾಡಲಿ ಅನ್ನುವಂಥ ಅರ್ಥದಲ್ಲಿ ಹೈಕಮಾಂಡ್ನ ನಾಯಕರು ಮಾತನಾಡ್ತಾ ಇದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಪಟ್ಟ ಮುಂದುವರಿಯುತ್ತೋ ಅಥವಾ ಅಲ್ಲಿ ಬೇರೆಯವರನ್ನು ಕರೆತರಲಾಗುತ್ತೋ ಎನ್ನುವಂತಹದ್ದು ಭಾರಿ ಚರ್ಚೆಗಳಾಗ್ತಾ ಇರುವಂತಹದ್ದು. ಪೂರ್ಣಾವಧಿ ಅಧ್ಯಕ್ಷರ ನೇಮಕಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿತಾ ಇರುವಂತಹದ್ದು. KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ, ಆದರೆ ಅವರ ಆಸೆಗೆ ಮತ್ತು ಕನಸಿಗೆ ಬೆಂಕಿ ಬಿತ್ತ. ಸುರ್ಜೇವಾಲಾ ಎಚ್ಚರಿಕೆ ನಮಗೆ ಕನ್ಸಿಡರ್ ಆಗಲ್ಲ ಎಂದ ಸತೀಶ್. ನೋಡಿ, ಸುರ್ಜೇವಾಲಾ ಕರ್ನಾಟಕದ ಉಸ್ತುವಾರಿ ಆ ಮನುಷ್ಯ, ಅವರ ಕನ್ಸಿಡರ್ ಅಂದ್ರೆ ಅವರು ನಿರ್ಧರಿಸುವಂತಹ ನಿರ್ಧಾರವನ್ನ ನಾವು ಸೊಪ್ಪು ಹಾಕೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳಿರುವಂತಹದ್ದು ಸತೀಶ್. ಕೊನೆ 2-3 ವರ್ಷ CM ಆಗಬೇಕೆಂದು ಡಿ ಕೆ ಶಿವಕುಮಾರ್ ಕಸರತ್ತು, ಆದರೆ ಇದಕ್ಕೆ ಅಹಿಂದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. KPCC ಅಧ್ಯಕ್ಷರ ಬದಲಾವಣೆ ಆದರೆ DKಶಿಯ ಪ್ರಾಶಸ್ತ್ಯ ಕಡಿಮೆ ಆಗುತ್ತೆ. ಇದು ಅಹಿಂದ ನಾಯಕರ ಪ್ಲಾನ್ ಆಗಿದೆ. KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಂತಹ ಸತೀಶ್ ಜಾರಕಿಹೊಳಿ, ಸುರ್ಜೇವಾಲಾ ಎಚ್ಚರಿಕೆ ನಮಗೆ ಕನ್ಸಿಡರ್ ಆಗಲ್ಲ ಎಂದು ಸತೀಶ್ ಹೇಳಿದ್ದಾರೆ. ಸುರ್ಜೇವಾಲಾ ಕರ್ನಾಟಕದ ಉಸ್ತುವಾರಿ, ಕಾಂಗ್ರೆಸ್ಸಿನ ಉಸ್ತುವಾರಿ, ಅವ್ರ ತೀರ್ಮಾನ ತಗೊಂಡ್ರೆ ನಮಗೆ ನಾಟಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ಅವ್ರದ್ದೇ ಲೋಕಲ್ ಸ್ಟೈಲಲ್ಲಿ ಹೇಳಿಬಿಟ್ರು. ಅವರ ಕನ್ಸಿಡರ್ಗಳನ್ನು ನಾವು ಹೆಂಗೆ ಹೇಳೋದು ಅಂದರೆ ನಾವು ಅದಕ್ಕೆ ಸೊಪ್ಪೆ ಹಾಕಲ್ಲ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ನೋಡಿ, BJP ಮತ್ತು ಕಾಂಗ್ರೆಸ್ 2 ರಾಷ್ಟ್ರೀಯ ಪಕ್ಷದಲ್ಲಿ BJPಯಲ್ಲಿ ರಾಜ್ಯಾಧ್ಯಕ್ಷ CM ಆಕಾಂಕ್ಷಿ ಆಗಬಹುದು, ತಪ್ಪಿಲ್ಲ. ಕಾಂಗ್ರೆಸ್ನ KPCC ಅಧ್ಯಕ್ಷನೂ ಕೂಡ CM ಆಕಾಂಕ್ಷಿ ಆಗಬಹುದು, ಅರ್ಥಾತ್ ಆಸ್ಪರೆಂಟ್. ಇಲ್ಲಿ KPCC ಸ್ಥಾನದಿಂದ ಏನಾದರೂ DK ಶಿವಕುಮಾರ್ ಇಳಿದ್ರೆ ಆ ಸ್ಥಾನಕ್ಕೇನಾದರೂ ಸತೀಶ್ ಜಾರಕಿಹೊಳಿ ಎತ್ತಿ ಹೋದರೆ ಸತೀಶ್ ಜಾರಕಿಹೊಳಿ ಅವರ ವೈಯಕ್ತಿಕ ವರ್ಚಸ್ಸು ಬಿಲ್ಡ್ ಆಗುತ್ತೆ. DK ಶಿವಕುಮಾರ್ ಅವರ ಏರಿರ್ತಕ್ಕಂಥ ವರ್ಚಸ್ಸು ಸ್ವಲ್ಪ ಡೌನ್ ಆಗುತ್ತೆ. ಇದು ರಾಜಕೀಯ ಸ್ಟ್ರಾಟಜಿಗಳು. ರಾಜಕೀಯ ಭಾಷೆಯಲ್ಲಿ ಹೇಳೋದಾದರೆ ಪೊಲಿಟಿಕಲಿ ಪವರ್ ಸ್ವಲ್ಪ ಡೌನ್ ಆಗುತ್ತೆ. ಅದಾದ ಮೇಲೆ CM ಸ್ಥಾನಕ್ಕೂ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸಬಹುದು ಸತೀಶ್ ಜಾರಕಿಹೊಳಿ. ನಾನು KPCC ಅಧ್ಯಕ್ಷನಾಗಿದ್ದವನು ಆಗಬಹುದು, ನಾನು ಒಬ್ಬ ಆಸ್ಪರೆಂಟ್, ನಾನು ಕೂಡ ಒಬ್ಬ ಆಕಾಂಕ್ಷಿ. ಸೊ ಈ ಪ್ಲಾನ್ ಇದೆಯಲ್ಲ, ಅದನ್ನ ಈಗ ಪ್ರಯೋಗ ಮಾಡ್ತಾ ಇರುವಂತಹದ್ದು ಸತೀಶ್ ಜಾರಕಿಹೊಳಿ.
ನೀವು ಪವರ್ ಶೇರಿಂಗ್ ಬಗ್ಗೆ ಆಮೇಲೆ ಮಾತನಾಡಿ, ಮೊದಲು KPCCದು ಸಮಸ್ಯೆ ಪರಿಹರಿಸಿ ಅಂದರು ಸತೀಶ್ ಜಾರಕಿಹೊಳಿ. ಕೆಲವರು ಅಂದರು ಇಲ್ಲ ಸುರ್ಜೇವಾಲಾ ಅದೇನೋ ಬೇರೆ ಸ್ಟೈಲಲ್ಲಿ ಮಾತನಾಡ್ತಾ ಇದ್ದಾರೆ, ಅವ್ರು ಮಾಡಿರೋ ಕನ್ಸಿಡರ್ಗಳಿಗೆ ನಾವು ಸೊಪ್ಪೆ ಹಾಕಲ್ಲ ಅಂದರು ಸತೀಶ್ ಜಾರಕಿಹೊಳಿ. ಪರೋಕ್ಷವಾಗಿ ಬಂಡೆಗೆ ಡಿಚ್ಚಿ ಕೊಟ್ಟ ಸಾಹುಕಾರ್. ಹಾಗಾದ್ರೆ ಅಧ್ಯಕ್ಷ ಸ್ಥಾನ ಫಸ್ಟು, ಪವರ್ ಶೇರಿಂಗ್ ನೆಕ್ಸ್ಟು ಅಂದಿದ್ದೇಕೆ ಸತೀಶ್ ಜಾರಕಿಹೊಳಿ? DKಶಿನ ಮುಂದುವರಿಸೋದು ಹೈಕಮಾಂಡ್ಗೆ ಬಿಟ್ಟಿದ್ದು, ಆದಷ್ಟು ಬೇಗ KPCCಗೆ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು. ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಮಸ್ಯೆ ಪರಿಹರಿಸಬೇಕು. KPCCಗೆ ಜನಪ್ರಿಯ ನಾಯಕನನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಅಂದರೆ ಜನಪ್ರಿಯ ನಾಯಕ ಅಂದರೆ DK ಶಿವಕುಮಾರ್ ಏನು ಜನಪ್ರಿಯರಲ್ವಾ? ಈ ಸಾಲಲ್ಲಿ ಬೇರೆಯೇ ಒಂದು ವಾಸನೆ ಬಡಿತಾ ಇದೆ. ನನ್ನನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಕೇಳಿಲ್ಲ, ಅಂದರೆ ನನ್ನನ್ನು ಮಾಡಿದ್ರೂ ಏನು ತೊಂದರೆ ಇಲ್ಲ ಎನ್ನುವಂಥ ಅರ್ಥದಲ್ಲಿ ಹೇಳಿರುವಂತಹದ್ದು. ನನ್ನನ್ನು KPCC ಅಧ್ಯಕ್ಷರಾಗಿ ಮಾಡಿ ಎಂದು ನಾನು ಕೇಳಿಲ್ಲ. 2023ರಲ್ಲಿ ಇದ್ದ ವೇಗ ಈಗ ಇಲ್ಲ ಎಂದು ಸತೀಶ್ ಜಾರಕಿಹೊಳಿ ವಾದವನ್ನು ಮಂಡಿಸಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯ ನಂತರ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಹೇಳಿಕೆಗಳು ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರೇ ಹೇಳ್ಕೊಂಡಿದ್ರು. ಆದರೆ ಕಳೆದ 6 ತಿಂಗಳಾಯಿತು ಸ್ವಾಮಿ, ಇನ್ನೂ ಆಗಿಲ್ಲ ಅಂಥೇಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳಾದರೂ ಕೂಡ KPCCಯಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಿಲ್ಲ. ಇದೇ ಟಿಪ್ಪಣಿ ಇಟ್ಟುಕೊಂಡು ಇದೀಗ ಅಹಿಂದ ನಾಯಕರ ವಾದಗಳು ಕೂಡ ಶುರುವಾಗಿದೆ. ಅದನ್ನು ಜಾರಿಗೆ ತರಬೇಕಲ್ಲವೇ ಎಂದು ಸಾಹುಕಾರನ ಪ್ರಬಲ ವಾದಗಳು ಈಗ ಶುರುವಾಗಿರುವಂತಹದ್ದು. ಒಬ್ಬರಿಂದಲೇ ಪಕ್ಷ ಆಗಲ್ಲ, ಎಲ್ಲರೂ ಇದ್ದರೆ ಪಕ್ಷ ಎಂದು ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಒಳಜಗಳ ದಿನದಿಂದ ದಿನಕ್ಕೆ ತಾರಕಕ್ಕೇರೋದ್ರಲ್ಲಿ ಸಂಶಯಗಳೇ ಇಲ್ಲ, ನಿಸ್ಸಂದೇಹವಾಗಿ ನಾವು ಹೇಳಬಹುದಾಗಿದೆ. BJPಯಲ್ಲಿ ಯತ್ನಾಳ್ ಒಂದು ಕಡೆ ಕೂತು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ, ಬೆಂಗಳೂರಿನ ಸಂಜಯ್ ನಗರದ ಯಡಿಯೂರಪ್ಪರ ನಿವಾಸದ ಗೇಟ್ ಎದುರುಗಡೆ ನಿಂತ್ಕೊಂಡು ಯಡಿಯೂರಪ್ಪ ಕೂಗಾಡ್ತಾರೆ. ಅಂದರೆ BJPಯಲ್ಲಿ ಹೆಂಗೆ ಆಂತರಿಕ ಇಂಟರ್ನಲ್ ಆಗಿ ನಾಯಕರುಗಳ ನಡುವೆ ಹೊಡೆದಾಟಗಳಾಗ್ತಾ ಇದೆಯೋ, ಮಾತಿನ ವಾಕ್ಪ್ರಹಾರಗಳಾಗ್ತಾ ಇದೆಯೋ, ಅದರಂತೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸೌಂಡೇ ಇಲ್ಲದೆ ನಿಶಬ್ದವಾಗಿ ಆಂತರಿಕವಾಗಿ ನಾಯಕರು ಪರಸ್ಪರ ಎಳೆದಾಡ್ಕೊಳ್ತಿದ್ದಾರೆ. ಒಬ್ಬರನ್ನ ಎಳೆಯುವಂತಹ ಪ್ರಯತ್ನಗಳು, ರಾಜಕೀಯವಾಗಿ ದುರ್ಬಲ ಮಾಡುವಂತಹ ಕೆಲ ತಂತ್ರಗಾರಿಕೆಗಳನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ ಎಂದು ಈ ಡೆವಲಪ್ಮೆಂಟ್ಗಳಲ್ಲಿ ನಮಗೆ ಭಾಸವಾಗುತ್ತೆ.